ತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಯಂ ಪ್ರಣತಿಮಾಲಿಕಾಂ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ನಾವು ನೋಡಿದೆವು, ಜಟಾಯುವಿನ ಪರಿಚಯ ಆಯಿತು ರಾಮನಿಗೆ. ರಾಮ ಆತಂಕದಿಂದ ಪ್ರಶ್ನೆ ಕೇಳಿದಂತೆ ಜನರಿಗೆ ಅನ್ನಿಸಿತು. ಜಟಾಯು ಹೇಳಿದ, ನಿಮ್ಮ ಅಪ್ಪನ ಸ್ನೇಹಿತ ನಾನು ಅಂತ. ಆಗ ರಾಮಚಂದ್ರ, ನಮ್ಮ ಅಪ್ಪನ ಸ್ನೇಹಿತರೋ? ನಮ್ಮ ಅಪ್ಪ ಹೇಗಿದ್ರು ನಿಮ್ಮ ಜೊತೆಗೆ? ನನ್ನ ಅಪ್ಪ ಮತ್ತೆ ನಿಮ್ಮ ಒಡನಾಟ ಹೇಗೆ, ಎಲ್ಲಿ, ಯಾವ ಕಾರಣಕ್ಕಾಗಿ ಎಲ್ಲವನ್ನ ಹೇಳಿ ಅಂತ ಸಂವಾದದಲ್ಲಿ ತೊಡಗಿದ ಅನ್ನೋದರಲ್ಲಿ 14ನೆಯ ಸರ್ಗ ಆಗಿದೆ. ಈಗ 15ನೆಯ ಸರ್ಗ. ತತಃ ಪಂಚವಟೀಂ ಗತ್ವಾ ನಾನಾ ವ್ಯಾಲಮೃಗಾಯುತಾಂ ಉವಾಚ ಲಕ್ಷ್ಮಣಂ ರಾಮೋ ಭ್ರಾತರಂ ದೀಪ್ತ ತೇಜಸಂ. 11ನೇ ವರ್ಷ ಮುಗಿದಿದೆ, 12ನೇ ವರ್ಷ ಶುರು ಆಗಿದೆ. ಈ ಸಂದರ್ಭದಲ್ಲಿ ಪಂಚವಟಿಗೆ ಹೋಗಿ ಲಕ್ಷ್ಮಣನಿಗೆ ರಾಮ ಹೇಳಿದ, ಆಗತಾಸ್ಮಯಥೋದ್ದಿಷ್ಟಂ ಯಂ ದೇಶಂ ಮುನಿರಬ್ರವೀತ್ ಅಯಂ ಪಂಚವಟೀ ದೇಶಃ ಸೌಮ್ಯ ಪುಷ್ಪಿತಕಾನನಃ. ಮುನಿ ಹೇಳಿದ ಜಾಗಕ್ಕೆ ಬಂದಿದ್ದೇವೆ ಅಂದರೆ ಅಗಸ್ತ್ಯರು ಡೈರೆಕ್ಟ್ ಮಾಡಿದ್ರು, ಇಂಥಲ್ಲಿ ಹೋಗಿ ಅಲ್ಲಿದೆ ಅಂತ. ಅವರು ಹೇಳಿದ ಅಡ್ರೆಸ್ಸಿಗೆ ನಾವು ಬಂದಿದ್ದೇವೆ. ಸರ್ವತಶ್ಚಾರ್ಯತಾಂ ದೃಷ್ಟಿ ಕಾನನೇ ನಿಪುಣೋ ಹ್ಯಸಿ ಆಶ್ರಮ ಕತರಸ್ಮಿನ್ನೋ ದೇಶೇ ಭವತಿ ಸಮ್ಮತಃ. ಎಲ್ಲ ಕಡೆ ದೃಷ್ಟಿ ಹಾಯಿಸು, ಯಾವ ಜಾಗ ಪರ್ಣಶಾಲೆ ಕಟ್ಟಲಿಕ್ಕೆ ಅನುಕೂಲ ಇದೆ ಅಂತ ನೋಡು. ರಮತೆ ಯತ್ರ ವೈದೇಹಿ ತ್ವಮಹಂ ಚೈವ ಲಕ್ಷ್ಮಣ ತಾದೃಶೋ ದೃಶ್ಯತಾಂ ದೇಶಃ ಸನ್ನಿಕೃಷ್ಟ ಜಲಾಶಯ. ನೀರ್ಗೆ ಹತ್ರ ಇರಬೇಕು, ಸೀತೆ ಖುಷಿಯಾಗಬೇಕು, ನನಗೆ ಖುಷಿಯಾಗಬೇಕು, ನಿನಗೂ ಸಂತೋಷ ಇರಬೇಕು. ಅಂತಹ ವನರಾಮಣ್ಯಕಂ ಯತ್ರ ಜಲರಾಮಣ್ಯಕಂ ತಥಾ ಸನ್ನಿಕೃಷ್ಟಂಚ ಯಸ್ಮಿನಸ್ತು ಸಮಿತ್ ಪುಷ್ಪಕುಶೋದನಂ. ಕಾಡು ಚೆಂದಾಗಿ ಕಾಣಿಸಬೇಕು, ನೀರು ಚೆನ್ನಾಗಿ ಕಾಣಿಸಬೇಕು, ಆಮೇಲೆ ಪೂಜೆಗೆ ಸಮಿತ್ತು ಹೂವು ಬೇಕು. ಆ ತರಹದ ಜಾಗದಲ್ಲಿ ನೀನು ಗುಡಿಸಲನ್ನು ಕಟ್ಟಬೇಕು. ಏವ ಮುಕ್ತಸ್ತು ರಾಮೇಣ ಲಕ್ಷ್ಮಣ ಸಂಯತಾಂಜಲಿ ಸೀತಾ ಸಮಕ್ಷಂ ಕಾಕುತ್ಸ್ಥಂ ಇದಂ ವಚನಮಬ್ರವೀತ್. ಹೀಗೆ ಹೇಳಿದಾಗ ಲಕ್ಷ್ಮಣ ಕೈಗಳನ್ನು ಮುಗಿದು ಹೀಗೆ ನುಡಿದ, ಪರವಾನಸ್ಮಿ ಕಾಕುತ್ಸ್ಥ ತ್ವಯಿ ವರ್ಷಶತಂ ಸ್ಥಿತೆ ಸ್ವಯಂ ತು ರುಚಿರೇ ದೇಶೇ ಕ್ರಿಯತಾಮಿತಿ ಮಾಂ ವದಾಂ. ಕಾಕುತ್ಸ್ಥ, ಓ ರಾಮನೇ, ಪರವಾನಸ್ಮಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡುತ್ತೇನೆ. ರಮ್ಯವಾದ ದೇಶದಲ್ಲಿ ನಿರ್ಮಾಣ ಮಾಡುವಂತ ನೀನು ಹೇಳಿದ್ದಿ, ಮಾಡುತ್ತೇನೆ. ಸುಪ್ರೀತಸ್ತೇನ ವಾಕ್ಯೇನ ಲಕ್ಷ್ಮಣಸ್ಯ ಮಹಾದ್ಯುತಿ ವಿಮರ್ಶನ್ ರೋಚಯಾಮಾಸ ದೇಶಂ ಸರ್ವಗುಣಾನ್ವಿತಂ. ಆಮೇಲೆ
ರಾಮನೇ ಜಾಗವನ್ನು ನೋಡ್ಲಿಕ್ಕೆ ಶುರು ಮಾಡಿದ. ಯಾವ ಜಾಗದಲ್ಲಿ ನಿರ್ಮಾಣ ಮಾಡಿದ್ರೆ ಚಂದ ಅಂತ. ಏಕೆಂದರೆ ಅವನೊಂದು ಮಾತು ಹೇಳಿದ್ದ, ನೀನು ಎಲ್ಲಿ ಖುಷಿ ಪಡ್ತೀಯೋ ಅಲ್ಲಿ ಅಂತ. ನನಗೆ ಆ ಥರದ ಖುಷಿನೇ ಇಲ್ಲ, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ಅಂತ ಲಕ್ಷ್ಮಣ ಹೇಳಿದ್ದಕ್ಕೆ ಆಯಿತು ಅಂತ ರಾಮನೇ ಜಾಗವನ್ನು ನೋಡಿದ. ಕೈಯನ್ನು ಹಿಡಿದುಕೊಂಡು ಹಸ್ತೆ ಗೃಹೀತ್ವಾ ಹಸ್ತೇನ ರಾಮಸ್ಸೌಮಿತ್ರಿಮಬ್ರವೀತ್, ಒಂದು ಜಾಗವನ್ನು ನೋಡಿದ. ಅಲ್ಲಿಗೆ ಲಕ್ಷ್ಮಣನ ಕೈಯನ್ನು ಹಿಡಿದುಕೊಂಡು ಹೋಗಿ ಹೇಳಿದ ಅಂತೆ, ಅಯಂ ದೇಶ ಸಮ ಶ್ರೀಮಾನ್ ಪುಷ್ಪಿತೈಸ್ತರುಭಿರ್ವೃತಃ ಇಹಾಶ್ರಮ ಪದಂ ರಮ್ಯಂ ಯಥಾವತ್ ಕರ್ತುಮರ್ಹಸಿ. ನೋಡು, ಈ ದೇಶ ಸಮತಟ್ಟಾಗಿ ಇದೆ. ದೇಶ ಅಂದರೆ ಜಾಗ. ಈ ಪ್ರದೇಶ ದಿಶಿಭವ ದೇಶ, ಈ ದಿಕ್ಕಿನಲ್ಲಿ ಇರುವಂಥದ್ದು ದೇಶ ಅಂತ. ಹಾಗೆ ಈ ದೇಶ ಸಮತಟ್ಟಾದ ಜಾಗದಲ್ಲಿ ಇದೆ. ಸಮತಟ್ಟಾದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ರಾಚೀನರ ಅಭಿಪ್ರಾಯ. ಅಂಕುಡಂಕಾದರೂ ಪರವಾಗಿಲ್ಲ, ಇಳಿಜಾರಾದರೂ ಪರವಾಗಿಲ್ಲ, ಸಿಟಿ ಮಧ್ಯ ಆಗಿರಬೇಕು ಅನ್ನೋದು ಇವತ್ತಿನ ಚಿಂತನೆ. ಅಲ್ಲೇ ಹೇಳ್ತಾನೆ, ಅಯಂ ದೇಶ ಸಮ ಶ್ರೀಮಾನ್. ನೋಡು, ಸಮತಟ್ಟಾದ ಜಾಗ ಇದೆ. ಪುಷ್ಪಿತೈಸ್ತರುಭಿರ್ವೃತ, ಹೂಗಳು ಚೆನ್ನಾಗಿ ಮೊಳೆದಿವೆ. ಇಹಾಶ್ರಮ ಪದಂ ರಮ್ಯಂ ಯಥಾವತ್ ಕರ್ತುಮರ್ಹಸಿ, ಇಲ್ಲಿ ಒಂದು ಒಳ್ಳೆ ಆಶ್ರಮ ಕಟ್ಟಬಹುದು. ಇಯಮಾದಿತ್ಯ ಸಂಕಾಚೈ ಪದ್ಮೈ ಸುರಭಿಗಂಧಿಭಿ ಅದೂರೇ ದೃಶ್ಯತೆ ರಮ್ಯ ಪದ್ಮಿನಿ ಪದ್ಮಶೋಭಿತ. ನೋಡು, ಹತ್ತಿರದಲ್ಲಿಯೇ ನದಿಯ ಹರಿವು ಇದೆ. ತಾವರೆಯ ಪರಿಮಳ ನಮ್ಮ ಮೂಗಿಗೆ ಬಡಿತಾ ಇದೆ. ಅನೇಕ ತಾವರೆಗಳು ಚಂದ ಕಾಣ್ತಾ ಇವೆ. ಯಥಾ ಖ್ಯಾತಮಗಸ್ತ್ಯೇನ ಮುನಿನಾ ಭಾವಿತಾತ್ಮನ ಇಯಂ ಗೋದಾವರಿ ರಮ್ಯ ಪುಷ್ಪಿತೈಸ್ತರುಭಿರ್ವೃತ. ಒಳ್ಳೆಯ ಹೂತಳದ ಮರಗಳಿಂದ ಕೂಡಿರುವ ಗೋದಾವರಿ, ಹಂಸಕಾರಂಡವಾಕೀರ್ಣ ಚಕ್ರವಾಕೋಪಶೋಭಿತ ನಾತಿ ದೂರೇ ನ ಚಾಸನ್ನೇ ಮೃಗಯೂಥನಿ ಪೀಡಿತ. ಹಂಸಕಾರಂಡವಾಕೀರ್ಣ, ಹಂಸ ಮತ್ತು ಜಲಚರ ಪಕ್ಷಿಗಳು ಯಾವುದಿದೆ ಅದು, ಚಕ್ರವಾಕ, ಇವುಗಳೆಲ್ಲ ಹತ್ತಿರದಲ್ಲಿ ಕಾಣಿಸ್ತಾ ಇದೆ. ಮಯೂರನಾದಿತಾರಮ್ಯಾ ಪ್ರಾಂಶವೋ ಬಹುಕಂದರಾ ದೃಶ್ಯಂತೆ ಗಿರಯ ಸೌಮ್ಯಾ ಫುಲ್ಲೈಸ್ತರುಭಿರಾವೃತಾ. ಮಯೂರನಾದಿತ, ಆ ಗಿರಿ ನವಿಲುಗಳಿಗೆ ಅಚ್ಚುಮೆಚ್ಚಿನ ತಾಣವಾಗಿದೆ. ಬಹುಕಂದರಾಹ, ಆ ಬೆಟ್ಟ ಒಳ್ಳೆ ಕಣಿವೆಗಳನ್ನು ಹೊಂದಿದೆ. ಸೌವರ್ಣೈರಾಜತೈಸ್ತಾಮ್ರೈ ದೇಶೇ ದೇಶೇ ತಥಾ ಶುಭೈ ಗವಾಕ್ಷಿತಾ ಇವ ಭಾಂತಿ ಗಜಾ ಪರಮಭಕ್ತಿಭಿ. ಆ ದೊಡ್ಡ ಬೆಟ್ಟದಲ್ಲಿ ಕೆಂಪು ಕಲ್ಲಿನ ಒಂದು ಜಾಗ ಇದೆ, ಹಾಗೆ ಬಿಳಿ ಕಲ್ಲಿನ ಜಾಗ ಇದೆ, ಹಾಗೆ ಬೇರೆ ಬೇರೆ ತರಹದ ಜಾಗಗಳಿವೆ. ಆ ಕಲ್ಲು ಆ ತರಹ ಇರೋದು ಪರ್ವತಕ್ಕೆ ಕಿಟಕಿಗಳನ್ನು ಕೂಡಿಸಿವೆಯೋ ಎಂಬಂತೆ ಇದೆ. ಅಲ್ಲಿ ಗಜಾಹ ಆಭಾಂತಿ, ಆನೆಗಳು ಇವೆ. ಸಾಲೈಸ್ತಾಲೈಸ್ತಮಾಲೈಶ್ಚ ಖರ್ಜೂರೈ ಪನಸೈರ್ದ್ರುಮೈ ನೀವಾರೈಸ್ತಿನಿಶೈಶ್ಚೈವ ಪುನ್ನಾಗೈಶ್ಚೋಪಶೋಭಿತಾ. ಮತ್ತಿಮರ, ತಾಳೆ ಮರ, ಆಮೇಲೆ ತಮಾಲ ಹೊಂಗೆ ಮರ, ಖರ್ಜೂರ. ನಾವು ಮರುಭೂಮಿಯ ಹತ್ತಿರ ಮಾತ್ರ ಬೆಳೆಯೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಖರ್ಜೂರ ಇಲ್ಲ, ಈ ತರಹದ ಪ್ರದೇಶಗಳಲ್ಲೂ ಬೆಳೆಯುತ್ತೆ ಅಂತ ರಾಮಾಯಣ ಹೇಳ್ತಾ ಇದೆ. ಖರ್ಜೂರೈಹಿ ಪನಸೈಹಿ, ಹಲಸಿನ ಮರ, ಹೀಗೆ ಸುರಗಿ, ಹೊನ್ನೆ, ಮಾವು, ಅಶೋಕ, ಕೇದಗೆ, ಸಂಪಿಗೆ ಮೊದಲಾದ ಎಲ್ಲ ತರಹದ ಮರಗಳಿಂದ ಇದು ಕೂಡಿದೆ. ಚಂದನೈಶ್ಚಂದನೈರ್ನೀಪೈ ಪನಸೈರ್ಲಿಕುಚೈರಪಿ
ಧವಾಶ್ವಕರ್ಣ ಖದಿರೈ ಶಮೀ ಕಿಂಶು ಕಪಾಟಲೈ. ಶಮೀ ವೃಕ್ಷ, ಏಳೆಲೆ ಪಾಲೆ ಅನ್ನುವ ಮರ, ಹಾಗೆ ಬೇರೆ ಬೇರೆ ತರಹದ ಲಿಕುಚ, ಹೆಬ್ಬಲಸು ಮೊದಲಾದ ಮರಗಳಿಂದ ಕೂಡಿದೆ. ಇದಂ ಪುಣ್ಯಮಿದಂ ರಮ್ಯಮಿದಂ ಬಹುಮೃಗದ್ವಿಜಂ ಇಹ ವತ್ಸ್ಯಾಮ ಸೌಮಿತ್ರೇ ಸಾರ್ಧಮೇತೇನ ಪಕ್ಷಿಣ. ರಮ್ಯವಾದ ಸುಂದರವಾದ ಬಹಳ ಮೃಗಗಳೂ ಹಕ್ಕಿಗಳೂ ಇರುವಂತಹ ಜಾಗ, ಇಲ್ಲಿ ವಾಸ ಮಾಡೋಣ. ಇಹ ವತ್ಸ್ಯಾಮ ಸೌಮಿತ್ರೇ, ಇಲ್ಲೇ ಹತ್ತಿರದಲ್ಲಿ ಜಟಾಯು ಹಕ್ಕಿ ಇದೆ, ಅಲ್ಲಿ ವಾಸ ಮಾಡೋಣ. ಏವ ಮುಕ್ತಸ್ತು ರಾಮೇಣ ಲಕ್ಷ್ಮಣ ಪರವೀರ ಅಚಿರೇಣಾಶ್ರಮಂ ಭ್ರಾತು ಚಕಾರ ಸುಮಹಾಬಲಃ. ಹೀಗೆ ಹೇಳಿದ ಕೂಡಲೇ ಲಕ್ಷ್ಮಣ ಆಶ್ರಮವನ್ನು ಕಟ್ಟಿ ಸ್ವಲ್ಪ ಹೊತ್ತಿನಲ್ಲಿ ಕಟ್ಟಿದ. ಪರ್ಣಶಾಲಾಂ ಸುವಿಪುಲಾಂ, ಎಲೆ ಮನೆ. ತತ್ರ ಸಂಘಾತ ಮೃತ್ತಿಕಾಂ, ಅಲ್ಲಿ ಕೆಳಗಡೆಯಿಂದ ನೀರು ಬರಬಾರದಲ್ಲ, ಅದಕ್ಕೆ ಒಂದು ಸ್ವಲ್ಪದ ತನಕ ಮಣ್ಣನ್ನು ಕಟ್ಟಿದ್ದ. ಸುಸ್ತಂಭಾಂ ಮಸ್ಕರೈರ್ದೀರ್ಘೈ ಕೃತವಂಚಾಂ ಸುಶೋಭನಾಂ, ಆನೆ ಬೀಳಿಸಿದ ಮರಗಳನ್ನು ಆಯ್ದು ತಂದು ಗಟ್ಟಿಯಾದ ಕಂಬವನ್ನು ಮಾಡಿದ. ಶಮೀ ಶಾಖಾಭಿರಾಸ್ತೀರ್ಯ ದೃಢಪಾಶವಪಾಶಿತಾಂ ಕುಶಕಾಶಶರೈಸ್ಪರ್ಣೈ ಸುಪರಿಚ್ಛಾದಿತಾ ಯಥಾಂ. ಆಮೇಲೆ ಮೇಲ್ಗಡೆ ಶಮಿಯ ಶಾಖೆಗಳನ್ನು ಹರಡಿ ಗಟ್ಟಿಯಾದ ಬಿಳಿಲುಗಳನ್ನು ಕಟ್ಟಿ ಕುಶಕಾಶ ಶರೈಪರ್ಣೈ, ಮೇಲ್ಗಡೆ ದರ್ಭೆ ಮತ್ತು ಬೇರೆ ಬೇರೆ ತರಹದ ಹುಲ್ಲು ಅವುಗಳನ್ನು ಹಾಸಿದ. ಹೀಗೆ ನೀರು ಬಂದಾಗ ಹೀಗೆ ಹೋಗಬೇಕು ಅಂತ. ಕೆಳಗಡೆ ಸಮೀಕೃತ ತಲಾಂ ರಮ್ಯಾಂ ಚಕಾರತು ಮಹಾಬಲಃ ನಿವಾತಂ ರಾಘವಸ್ಯಾರ್ಥೆ ಪ್ರೇಕ್ಷಣೀಯಮನುತ್ತಮಂ. ಕೆಳಗಡೆ ಅಂಕುಡೊಂಕಾಗಿ ಏರು ತಗ್ಗು ದಿನ್ನೆಗಳಿದ್ದ ಎಲ್ಲ ಜಾಗವನ್ನು ಒರಸಿ ಇಟ್ಟ. ಸಗತ್ವಾ ಲಕ್ಷ್ಮಣ ಶ್ರೀಮಾನ್ ನದೀಂ ಗೋದಾವರೀಂ ತದಾ ಸ್ನಾತ್ವಾ ಪದ್ಮಾನಿ ಚಾದಾಯ ಸಫಲ ಪುನರಾಗತಃ. ಅಲ್ಲಿಗೆ ಹೋಗಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ತಾವರೆ ಹೂಗಳನ್ನು ಲಕ್ಷ್ಮಣ ತಂದ ಪೂಜೆಗೆ. ತತಃ ಪುಷ್ಪಬಲಿಂ ಕೃತ್ವಾ ಶಾಂತಿಂ ಚ ಸಯಥಾ ವಿಧಿ ದರ್ಶಯಾಮಾಸ ರಾಮಾಯ ತದಾಶ್ರಮ ಪದಂ ಕೃತಂ. ದೇವತೆಗಳಿಗೆ, ವಾಸ್ತುದೇವತೆಗಳಿಗೆ ಪುಷ್ಪಬಲಿಯನ್ನು ಸಮರ್ಪಿಸಿ ಅಲ್ಲಿ ಭೂಖನನ ಶಾಂತಿಯನ್ನು ಮಾಡಿ, ಭೂಮಿಯನ್ನು ಅಗೆದದ್ದರಿಂದ ಪ್ರಾಣಿಗಳಿಗೆ ನೋವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಭೂಮಿ ತಾಯಿಯ ಕ್ಷಮೆ ಕೋರಿ ಆ ಆಶ್ರಮ ಪದವನ್ನು ಮಾಡಿದ್ದೇನೆ ಅಂತ ತೋರಿಸಿದ. ಸತಂ ದೃಷ್ಟ್ವಾ ಕೃತಂ ಸೌಮ್ಯಂ ಆಶ್ರಮಂ ಸಹಸೀತಯ ರಾಘವ ಪರ್ಣಶಾಲಾಯಾಂ ಹರ್ಷಮಾಹಾರಯತ್ಪರಂ. ರಾಮ ಸಂತೋಷಪಟ್ಟ. ಸುಸಂಹೃಷ್ಟ ಪರಿಶ್ವಜ್ಯ ಬಾಹುಭ್ಯಾಂ ಲಕ್ಷ್ಮಣಂ ತದಾ ಅತಿಸ್ನಿಗ್ಧಂಚ ಗಾಢಂಚ ವಚನಂ ಛೇದಮಬ್ರವೀತ್. ಬಹಳ ಸಂತೋಷ ಆಯಿತು. ತೋಳುಗಳಿಂದ ಲಕ್ಷ್ಮಣನನ್ನು ಬರಸೆಳೆದು ಅಪ್ಪಿ ಹೀಗೆ ನುಡಿದ. ಪ್ರೀತೋಸ್ಮಿತೆ ಮಹತ್ಕರ್ಮ ತ್ವಯಾ ಕೃತಮಿದಂ ಪ್ರಭೋ ಪ್ರದೇಯೋ ಯನ್ನಿಮಿತ್ತಂತೆ ಪರಿಶ್ವಂಗೋ ಮಯಾ ಕೃತಃ. ನಿನ್ನ ಈ ಕಲಶವನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದೇನಪ್ಪ. ಈ ಕೆಲಸ, ಈ ಕಲಶ, ಈ ಒಂದು ಶಾಂತಿ ಕರ್ಮ ಇದೆಲ್ಲ ನೋಡಿ ಆನಂದಪಟ್ಟಿದ್ದೇನೆ. ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ತ್ವಯಾ ಪುತ್ರೇಣ ಧರ್ಮಾತ್ಮ ನ ಸಂವೃತ್ತ ಪಿತಾ ಮಮ. ಹೃದಯದ ಒಳಗಿನ ಆಸೆಯನ್ನು ತಿಳಿಯುವವ, ನಾನು ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವವ, ಧರ್ಮವನ್ನು ತಿಳಿದವ, ಇಂತಹ ನೀನು ನನ್ನ ತಂದೆಯನ್ನು ಮರೆಸಿಬಿಟ್ಟೆ. ನನ್ನ ತಂದೆಯೇ ಹೀಗೆ ಕಾಪಾಡ್ತಾ ಇದ್ದಾರೆ ಅಂತ ಅನ್ನಿಸಿದೆ. ಏವಂ ಲಕ್ಷ್ಮಣ ಮುಕ್ತ್ವಾತು ರಾಘವೋ ಲಕ್ಷ್ಮೀವರ್ಧನಃ ತಸ್ಮಿನ್ ದೇಶೆ ಬಹುಫಲೆ ನೆವಸತ್ ಸಸುಖಂ ಸುಖೀ. ಈ ರೀತಿಯಾಗಿ ನುಡಿದು ಸುಖವಾಗಿ ವಾಸ ಮಾಡಿದ.
ಕೆಲವು ಕಾಲ ಸೀತೆಯೊಡನೆ ಕೂಡಿ ಸಂತೋಷಪಟ್ಟ. ನಾವು ಈ ಸಂಗ್ರಹ ರಾಮಾಯಣ ನೋಡಿದ್ರೆ 2 ಪರ್ಣಶಾಲೆಗಳನ್ನು ನಿರ್ಮಾಣ ಮಾಡಿದ್ರು ಅಂತ. ಒಂದರಲ್ಲಿ ಲಕ್ಷ್ಮಣ, ಇನ್ನೊಂದರಲ್ಲಿ ರಾಮಸೀತೆಯರು. ಹೀಗೆ ಅರಣ್ಯಕಾಂಡೆ 15 ಸರ್ಗ. ವಸತಸ್ತಸ್ಯತು ಸುಖಂ ರಾಘವಸ್ಯ ಮಹಾತ್ಮನಃ ಶರದ್ವ್ಯಪಾಯೇ ಹೇಮಂತ ಋತುರುಷ್ಟ ಪ್ರವರ್ತತ. ಆಮೇಲೆ ಸುಖವಾಗಿ ವಾಸ ಮಾಡ್ತಾ ಇರುವಾಗ ಶರತ್ಕಾಲ ಕಳೆದು ಹೇಮಂತ ಋತು ಬಂತು, ಚಳಿಗಾಲ. ಸಕದಾಚಿತ್ ಪ್ರಭಾತಾಯಾಂ ಚರ್ವರ್ಯಾಂ ರಘುನಂದನಃ ಪ್ರಯಯಾವಭಿಷೇಕಾರ್ಥಂ ರಮ್ಯಾಂ ಗೋದಾವರೀಂ ನದೀಂ. ಬೆಳಗ್ಗೆ ಬೇಗ ಎದ್ದು, ಇನ್ನೂ ಕತ್ತಲು ಆಗಿದೆ, ಕತ್ತಲು ಇದೆ, ಬೆಳಕಾಗಿಲ್ಲ. ಸ್ನಾನಕ್ಕೆ ಅಂತ ರಾಮ ಹೊರಟ. ಅವನು ರಾಮ ಹೊರಡ್ತಾ ಇದ್ದ ಹಾಗೆ ಪ್ರಹ್ವಕ್ಕಲಶಹಸ್ತಸ್ತು ಸೀತಯಾ ಸಹ ವೀರ್ಯವಾನ್ ಪೃಷ್ಠತೋ ನೂರಜನ್ ಭ್ರಾತ ಸೌಮಿತ್ರಿ ಹೃದಮಬ್ರವೀತ್. ನೀರು ತರಲಿಕ್ಕೆ ತೊಂಬಿಗೆಯನ್ನು ಹಿಡಿದು ಲಕ್ಷ್ಮಣನು ಹೊರಟ, ಸೀತೆಯು ಬಂದ್ಲು. ಬೇಗ ಸ್ನಾನ ಮಾಡುವುದು ಪದ್ಧತಿ. ಚಳಿಗಾಲ, ಆ ಚಳಿಗಾಲದ ವರ್ಣನೆ ಇನ್ನು ಮುಂದೆ ಇದೆ. ವಸ್ತುತಃ ಕಾಳಿದಾಸನ ಋತುಸಂಹಾರ ಅಂತ ಒಂದು ಕಾವ್ಯ ಇದೆ. ಅದು 6 ಋತುಗಳ ವರ್ಣನೆಗೆ ಮೀಸಲಾಗಿರೋದು. ಕಾಳಿದಾಸನ 2 ಖಂಡ ಕಾವ್ಯಗಳು ಅಂತ, ಒಂದು ಮೇಘದೂತ, ಇನ್ನೊಂದು ಋತುಸಂಹಾರ. ಆ ಋತುಸಂಹಾರ ಇದೆಯಲ್ಲ, ಅದರದ್ದೆಲ್ಲ ನೀವು ನೋಡಿದರೆ ಹಿಂದೆ ಅಭಿನಂದ ಬರೆದಿದ್ದಾನೆ. ಅವನಿಗಿಂತಲೂ ಹಿಂದೆ ನಮಗೆ ಈ ರಾಮಾಯಣ ಮಹಾಭಾರತದಲ್ಲಿಯೇ ಕಾಣೋದು. ಭಾಗವತದ ಋತುಸಂಹಾರ ಅಂತೂ ಯಾರು ಹೇಳೋದೇ ಇಲ್ಲ, 10ನೇ ಸ್ಕಂಧದಲ್ಲಿ ಇದೆ. ನಾನು ನಮ್ಮ ಸಂಬಂಧಿಕರು ಒಬ್ಬರು ಅವರನ್ನು ಕೇಳಿದೆ, ನೀವು ಭಾಗವತದ ಋತುಸಂಹಾರ ಹೇಳ್ತೀರಾ ಅಂತ. ಹೌದಾ, ಭಾಗವತದಲ್ಲಿ ಋತುಗಳ ವರ್ಣನೆ ಬೇರೆ ಇದೆಯಾ ಅಂದರು. ಅವರಷ್ಟೊತ್ತಿಗೆ ಸುಮಾರು 108 ಸಪ್ತಾಹ ಮಾಡಿಬಿಟ್ಟಿದ್ರು. ಮತ್ತೇನು ಹೇಳ್ತೀರಾ ಭಾಗವತದಲ್ಲಿ ಅಂತ ಕೇಳಿದೆ. ಸೋದರ ಮಾವ ಆಗಬೇಕು ಅವರು. ಕೇಳಿದೆ ಏನು ಅದಕ್ಕೆ ಅವರು ಹೇಳಿದ್ರು, ಭಾಗವತ ದಶಮಸ್ಕಂದ ಅಂದರೆ ರುಕ್ಮಿಣಿ ಶ್ರೀಜೆ ಹೇಳಿದ್ರೆ ಆಯಿತು. ಭಾಗವತ ಯಾಕೆ ಹೇಳಬೇಕು, ದನಕ್ಕೆ ಗೊತ್ತಾಗಲ್ಲ, ಮಾಡಲ್ಲ, ಆಮೇಲೆ ಹಾಡುಗಳಿರುತ್ತೆ ಅಷ್ಟೇ ಅಂದರು. ಅದರಿಂದಾಗಿ ಭಾಗವತದ ಋತು ಸಂಹಾರ ಅಂತೂ ಅದ್ಭುತ. ಅಲ್ಲಿ ಚಳಿಗಾಲವನ್ನೇ ಮೊದಲು ಶುರು ಮಾಡೋದು, ಆಮೇಲೆ ಬೇಸಿಗೆ ಕಾಲ. ಹಾಗೆ ಅದೊಂದು ಸಂಪ್ರದಾಯ ಕಾಣುತ್ತೆ. ಅದು ತಪ್ಪಲ್ಲ. ಯಾಕೆ ಅಂದರೆ ಆಗ್ರಹಾಯಣ ಅಂತ ಹೇಳಿ ಚಳಿಗಾಲವನ್ನೇ ಕರೆಯುವುದು. ವೇದದಲ್ಲಿ ಕೂಡ ಮಾರ್ಗಶೀರ್ಷ ಮಾಸವನ್ನ ಆಗ್ರಹಾಯಣ ಅಂತ ಹೇಳ್ತಾರೆ. ಮಾರ್ಗಶೀರ್ಷ ಮಾಸ ಅನ್ನೋದು ಆರಂಭ, ಮತ್ತೆ ಯಜ್ಞದ ಆರಂಭ. ಮಳೆಗಾಲ ಕಳೆದು ಎಲ್ಲ ಪ್ರಕೃತಿ ಸೆಟರೇಟ್ ಆದಮೇಲೆ ಯಜ್ಞವನ್ನು ಮತ್ತೆ ಶುರು ಮಾಡಬಹುದು. ಅದಕ್ಕೆ ವರ್ಷದ ಮೊದಲ ಪ್ರವೃತ್ತಿ ಅಂತ ಹೇಳಿ ಆಗ್ರಹಾಯಣ ಅಂತ ಕರೀತಾರೆ. ಆ ಆಗ್ರಹಾಯಣದಲ್ಲಿಯೇ ಮಕರ ಸಂಕ್ರಮಣವೂ ಬರೋದು. ಅವಾಗ ಇದ್ದದ್ದು ಹಾಗೆ. ಅದಕ್ಕೆ ಋತೂನಾಂ ಮಾರ್ಗಶೀರ್ಷೋಹಂ, ಮಾಸಾನಾಂ ಮಾರ್ಗಶೀರ್ಷೋಹಂ, ಋತೂನಾಂ ಕುಸುಮಾಕರಃ ಅಂತ. ಕುಸುಮಾಕರಃ ಯಾಕೆ ಅಂತಂದ್ರೆ ರಸ ತುಂಬುತ್ತೆ, ವಸಂತ ಮಾಸ. ಮಾಸಗಳಲ್ಲಿ ಮಾರ್ಗಶೀರ್ಷ ಯಾಕೆ ಅಂತಂದ್ರೆ ಯಜ್ಞ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಬೆಳೆಗಳು ಹೊಸದಾಗಿ ಕೈಗೆ ಬರ್ತವೆ ಅಥವಾ ಅವಾಗ ಬಿತ್ತಬಹುದು. ಈ ತರಹ ಮಳೆಗಾಲದಲ್ಲಿ ಬಿತ್ತದ್ದು ಚಳಿಗಾಲದಲ್ಲಿ ತಾನೇ ಕೈಗೆ ಬರೋದು. ಹಾಗೆ ಈಗ ಆ ವರ್ಣನೆ ಇದೆ. ಅಯಂ ಸಕಾಲ ಸಂಪ್ರಾಪ್ತ ಪ್ರಿಯೋ ಯಸ್ತೆ ಪ್ರಿಯಂ ವದ ಅಲಂಕೃತ ಇವ ಭಾತಿ ಏನ ಸಂವತ್ಸರ ಶುಭ. ರಾಮ ಓಂ
ಋತುಸಂಹಾರ, ಕಾಳಿದಾಸನ ಋತುಸಂಹಾರದ ಕನ್ನಡಾನುವಾದ ಋತುಗಳ ಹೆಣಿಗೆ ಅಂತ ನಮ್ಮ ಗುರುಗಳದು ಇದೆ. ಅವರು ಅದರಲ್ಲಿ ಅಲ್ಲ, ಬೇರೆ ಅದರಲ್ಲಿ ಕೆಲವು ಪದ್ಯವನ್ನು ಅನುವಾದ ಮಾಡಿದ್ದಾರೆ. ಕಾಳಿದಾಸನ ಮುಂಗಾರು ಮಳೆಯ ಮೊದಲ ಹನಿ ಎವೆಯಲ್ಲಿ ಮಿಡಿದು ಅಂತ ಶುರು ಆಗತ್ತದು. ನಾನು ನನ್ನ ಅಪ್ರಬುದ್ಧ ಅನುವಾದವನ್ನು ತಗೊಂಡು ಹೋಗಿದ್ದೆ ಒಮ್ಮೆ, 99ನೇ ಇಸ್ವಿಯೋ 98ನೇ ಇಸ್ವಿಯೋ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಇನ್ನೂ ಹಿಂದೆ, ಅದಕ್ಕೆ ಅವರು ಹೇಳಿದ್ರು, ನೋಡು ಮಗು, ಇದನ್ನು ಯಾರಾದರೂ ಪ್ರಿಂಟಿಗೆ ಕೇಳಿದ್ರೆ ಕೊಟ್ಬಿಡಬೇಡ, ಇನ್ನು 10 ವರ್ಷ ಆದಮೇಲಾದರೂ ನಿನಗೆ ಒಳ್ಳೆ ಅನುವಾದ ಅಂತಂದರೆ ಇಟ್ಕೋ, ಅನುವಾದ ಮಾಡು ಅಂತ ಹೇಳಿ ಕಳಿಸಿದರು. ಅವರು ಹೇಳಿದ್ದೇನು, ಇನ್ನು 10 ವರ್ಷ ಆದಮೇಲಾದರೂ ಚೆನ್ನಾಗಿ ಕಂಡಿದ್ರೆ ಇಟ್ಕೋ ಅಂತ. ಚೆನ್ನಾಗಿ ಕಾಣಲಿಲ್ಲ, ಇಟ್ಕೊಳ್ಳಿಲ್ಲ. ಅಯಂ ಸಕಾಲ ಸಂಪ್ರಾಪ್ತ ಪ್ರಿಯೋ ಯಸ್ತೆ ಪ್ರಿಯಂ ವದ ಅಲಂಕೃತ ಇವಾಭಾತಿ ಏನ ಸಂವತ್ಸರ ಶುಭ. ರಾಮ, ನಿನಗೆ ಪ್ರಿಯವಾದ ಕಾಲ ಈ ಚಳಿಗಾಲ. ಅಲಂಕೃತ ಇಮಾಭಾತಿ, ಇದಿದ್ರೆ ವರ್ಷದಲ್ಲಿ ಶೋಭಿತವಾದದ್ದು ಅಂತಂದ್ರೆ ಚಳಿಗಾಲವೇ. ಮಳೆಗಾಲದಲ್ಲಿ ಸೊಬಗನ್ನು ಆಸ್ವಾದನೆ ಮಾಡಲಿಕ್ಕಾಗತ್ಯೇ? ಸಮಗ್ರ ಬೆಳಗ್ಗೆ ಮತ್ತು ಸಂಜೆ ರಾತ್ರಿ ಈ 3 ಕಾಲಗಳನ್ನು ಆಸ್ವಾದನೆ ಮಾಡಲಿಕ್ಕೆ ಯಾವುದ್ರಲ್ಲಾಗುತ್ತೆ? ಬೇಸಿಗೆ ಕಾಲದಲ್ಲಿ ಬೇಗೆ, ಮಳೆಗಾಲದಲ್ಲಿ ನೀರು. ಚಳಿಗಾಲ ಒಂದು, ಇದು ಏನಿದೆ ಅದನ್ನು ಹಾಗೆ ಆಸ್ವಾದನೆ ಮಾಡಬಹುದು. ಬೇಗೆ ಇರಲ್ಲ, ನೀರಿರುತ್ತೆ ಸಂಗ್ರಹಿಸಿ ಇಟ್ಟದ್ದು. ಹೀಗಾಗಿ ನೀವು ನೋಡಬಹುದು. ಅದರಿಂದಾಗಿ ಅಲಂಕೃತ ಇವಾಭಾತಿ ಏನ ಸಂವತ್ಸರ ಶುಭ. ಸಂವತ್ಸರದಲ್ಲಿ ಅತ್ಯಂತ ಆಸ್ವಾದ್ಯವಾದ ಕಾಲ ಯಾವುದು ಅಂದರೆ ಚಳಿಗಾಲ. ನೀಹಾರ ಪರುಚೋ ಲೋಕಃ ಪೃಥಿವೀ ಸಸ್ಯ ಮಾಲಿನಿ ಜಲಾನ್ಯನುಪಭೋಗ್ಯಾನಿ ಸುಭಗೋ ಹವ್ಯವಾಹನಃ. ನೀಹಾರ ಪರುಷೋ ಲೋಕಃ, ಇಬ್ಬನಿ, ಎಲ್ಲ ಕಡೆ ಹಬ್ಬಿ, ಏನು ಕಾಣಲ್ಲ. ಪೃಥಿವೀ ಸಸ್ಯ ಮಾಲಿನಿ, ಭೂಮಿ ಸಸ್ಯಗಳಿಂದ ಕೂಡುತ್ತೆ. ಜಲಾನಿ ಅನುಪಭೋಗ್ಯಾನಿ, ನೀರಿರುತ್ತೆ, ಕುಡಿಲಿಕ್ಕೆ ಮನಸ್ಸೇ ಬರೋಲ್ಲ. ಸುಭಗೋ ಹವ್ಯವಾಹನಃ, ಬೆಂಕಿ ಏನಿದೆ ಅದು ಆಹಾ ಇನ್ನಷ್ಟು ಬೇಕು ಅಂತ ಅನ್ಸೋದು ಇಲ್ಲಿ ಮಾತ್ರ. ನವಾಗ್ರಯಣ ಪೂಜಾಭಿ ಅಭ್ಯರ್ಚ್ಯ ಪಿತೃದೇವತಾ ಕೃತಾಗ್ರಯಣಕಾ ಕಾಲೇ ಸಂತೋ ವಿಗತ ಕಲ್ಮಷಾಃ. ನವಾಗ್ರಯಣ ಪೂಜಾಭಿ, ಈಗ ತಾನೇ ಪಿತೃಗಳನ್ನು ಪೂಜೆ ಮಾಡಿರ್ತಾರೆ. ಪಿತೃದೇವತೆಗಳಿಗೆ ಈ ಹೊಸ ಧಾನ್ಯವನ್ನು ಸಮರ್ಪಣೆ ಮಾಡಿರ್ತಾರೆ. ನೀವು ಸಂಕ್ರಮಣದಲ್ಲಿ ಪಿತೃದೇವತೆಗಳನ್ನು ಕುರಿತಾದ ಪೂಜೆ, ಆಮೇಲೆ ಪಶು ಪೂಜೆಯೂ ಕೂಡ, ಮುಖ್ಯವಾಗಿ ಸಂಕ್ರಮಣದಲ್ಲಿ ಪಿತೃಪೂಜೆ. ಅಲ್ಲಿ ಸಂಕ್ರಮಣದ ಕಾಲದಲ್ಲಿ ಇದು ಶ್ರಾದ್ದವನ್ನು ಮಾಡಲಿಕ್ಕಿದೆ ಅಥವಾ ತರ್ಪಣವನ್ನು ಕೊಡಲಿಕ್ಕಾದರೂ ಇರುತ್ತೆ. ನವಾಗ್ರಯಣ ಪೂಜಾಭಿ ಅಭ್ಯರ್ಚ್ಯ ಪಿತೃದೇವತಾ ಕೃತಾಗ್ರಯಣಕಾ ಕಾಲೇ. ಮೊದಲ ಮಾಸ ಅಂತ ಹೇಳಿ ಆಗ್ರಯಣಕ, ಹೊಸದಾಗಿ ಯಜ್ಞವನ್ನು ಶುರು ಮಾಡಿರ್ತಾರೆ. ಪ್ರಾಜ್ಯಕಾಮ ಜನಪದಾ ಸಂಪನ್ನತರ ಗೋರತಾ ವಿಚರಂತಿ ಮಹೀಪಾಲಾ ಯಾತ್ರಾರ್ಥಂ ವಿಜಗೀಶವಃ. ಪ್ರಾಜ್ಯಕಾಮಾ ಜನಪದಾ, ಹಳ್ಳಿಗಳೆಲ್ಲ ಪುಷ್ಟವಾಗಿರ್ತವೆ, ಹಸುಗಳೆಲ್ಲ ಚೆನ್ನಾಗಿ ಹಾಲು ಕೊಡ್ತವೆ. ಸಂಪನ್ನತರ ಗೋರಥಾ ವಿಚರಂತಿ ಮಹೀಪಾಲಾ ಯಾತ್ರಾರ್ಥಂ ವಿಜಗೀಶವಃ. ಮಳೆಗಾಲದ ಮಬ್ಬು ಕಳೆದು ಯುದ್ಧಕ್ಕೆ ಅಂತ ಈಗ ಹೊರಡ್ತಾರೆ, ದಂಡಯಾತ್ರೆ ಈಗ ಮಾಡ್ತಾರೆ, ದಿಗ್ವಿಜಯ. ಸೇವಮಾನೇ ದೃಢಂ ಸೂರ್ಯೇ ದಿಶಾಮಂತಕ ಸೇವಿತಾಂ ವಿಹೀನ ತಿಲಕೆ ವಸ್ತ್ರೀ ನೋತ್ತರಾ ದಿಕ್ಪ್ರಕಾಶತೆ. ಇಲ್ಲಿಯ ತನಕ
ದಕ್ಷಿಣಕ್ಕೆ ತಿರುಗಿಕೊಂಡು ಸೂರ್ಯ ಹೋಗ್ತಾ ಇರ್ತಾನೆ. ದಕ್ಷಿಣ ಅಯನ, ದಕ್ಷಿಣವೆಂಬ ದಾರಿ. ಆವಾಗ ಉತ್ತರ ಅನ್ನುವ ಒಂದು ದಿಕ್ಕು ತಿಲಕ ಇಲ್ಲದ ಹೆಣ್ಣಿನಂತೆ ಕಂಗೊಳಿಸುವುದಿಲ್ಲ. ಇನ್ನು ಮೇಲೆ ಉತ್ತರಕ್ಕೆ ಬರಬೇಕು. ಅಯನ ಅಂದ್ರೆ ದಾರಿ. ನಾನ್ಯಪಂಥ ಅಯನಾಯ ವಿದ್ಯತೆ, ಅಲ್ಲಿ ಹೊಂದಲಿಕ್ಕೆ. ಉತ್ತರ ಅಯಣ, ಉತ್ತರವೇ ದಾರಿ ಯಾವುದು? ಸೂರ್ಯನ ಬೆಳಕಿಗೆ. ದಕ್ಷಿಣವೇ ದಾರಿ ಸೂರ್ಯನ ಬೆಳಕಿಗೆ. ಅದಕ್ಕೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಕರೆಯುವುದು. ಪ್ರಕೃತ್ಯಾ ಹಿಮಕೋಚಾಢ್ಯೋ ದೂರ ಸೂರ್ಯಶ್ಚ ಸಾಂಪ್ರತಂ ಯಥಾರ್ಥ ನಾಮಾಸು ವ್ಯಕ್ತಂ ಹಿಮವಾನ್ ಹಿಮವಾನ್ ಗಿರಿಹಿ. ಸಹಜವಾಗಿ ಪ್ರಕೃತಿಯೇ ಎಲ್ಲ ಗುಡ್ಡಗಳ ಮೇಲೆ, ಎಲ್ಲ ಪರ್ವತಗಳ ಮೇಲೆ ಹಿಮದ ಹಾಸನ್ನ ಹಾಸಿರುತ್ತೆ. ಈಗಂತೂ ಸೂರ್ಯ ದೂರ ಯಾವಾಗ ಬರ್ತಾನೋ ಅಂತ ಅನ್ಸತ್ತೆ. ಯಥಾರ್ಥ ನಾಮ ಸುವ್ಯಕ್ತಂ, ಹಿಮವತ್ ಪರ್ವತದ ಗಿರಿಗಿರಿಗಳು ಕೂಡ ಈಗ ಥಂಡಿಯುಂಡೆಯಿಂದ ಕೂಡಿರುತ್ತೆ. ಅತ್ಯಂತ ಸುಖ ಸಂಚಾರ ಮಧ್ಯಾಹ್ನೇ ಸ್ಪರ್ಶತ ಸುಖಾ ದಿವಸ ಸುಭಗಾದಿತ್ಯಾ ಛಾಯಾ ಸಲಿಲ ದುರ್ಭಗಾ. ಸುಖವಾಗಿ ಮಧ್ಯಾಹ್ನ ಸಂಚಾರ ಮಾಡಬಹುದು. ಆ ದಿವಸ ಸುಭಗಾದಿತ್ಯಾ, ಸೂರ್ಯನ ಬಿಸಿಲಿಗೆ ಮೈ ತರೆಯೋದಕ್ಕೆ ಹಾತೊರಿತಾ ಇರ್ತಾರೆ. ಈ ಸಮಯದಲ್ಲಿ ಛಾಯಾ ತಲಿಲ ದುರ್ಭಗಾ, ನೆರಳು ಅಂದ್ರೆ ಕಷ್ಟ, ಅಯ್ಯೋ ಚಳಿ. ನೀರು ಅಂದ್ರೆ ಕಷ್ಟ, ಅಯ್ಯೋ ಚಳಿ ಅನ್ನಿಸ್ತಾ ಇರುತ್ತೆ. ಮೃದು ಸೂರ್ಯ ಸುನೀಹಾರಾ ಪಟು ಶೀತಾ ಸಮಾಹಿತಾ ಶೂನ್ಯಾರಣ್ಯ ಹಿಮಧ್ವಸ್ತಾ ದಿವಸ ಭಾಂತಿ ಸಾಂಪ್ರತಂ. ಸೂರ್ಯನ ಬೇಗೆ ಸಾಲೋದಿಲ್ಲ ಅಂತ ಅನ್ಸುತ್ತೆ ಬೆಳಗ್ಗೆ. ಸುನೀಹಾರಾ, ನೀಹಾರ ಅಂದ್ರೆ ಹಿಮ. ಪಟು ಶೀತಾ, ತಣ್ಣಗಿರ್ತವೆ. ಅರಣ್ಯದಲ್ಲಿ ಮೃಗಗಳ ಓಡಾಟವೇ ಕಾಣೋದಿಲ್ಲ ಬೆಳಗ್ಗೆಯ ದಿವಸ. ಯಾಕೆಂದ್ರೆ ಪ್ರಾಣಿಗಳಿಗೂ ಚಳಿಯೇ. ನಿವೃತ್ತಾಕಾಶ ಶಯನಾ ಪುಷ್ಯನೀತಾ ಹಿಮಾರುಣಾ ಶೀತವೃದ್ಧತರಾಯಾಮ ತ್ರಿಯಾಮ ಭಾಂತಿ ಸಾಂಪ್ರತಂ. ಎಲ್ಲ ಮೃಗಗಳು ಎಲ್ಲಿ ಮಲಗಿರ್ತವೆ? ಬೇಸಿಗೆ ಕಾಲದಲ್ಲಿ ಹೊರಗಡೆ ಮಲಗಿರ್ತವೆ. ಈಗ ಗುಹೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ನಿವೃತ್ತಾಕಾಶ ಶಯನಾ ಪುಷ್ಯನೀತಾ ಹಿಮಾರುಣಾ, ಎಲ್ಲ ಕಡೆ ಹಿಮ. ಅದು ತ್ರಿಯಾಮ ಭಾಂತಿ ಸಾಂಪ್ರತಂ. ರಾತ್ರಿ ಈ 3 ಯಾಮ ಏನಿದೆ, 9 ಗಂಟೆಯ ಕಾಲ ಹಿಮವೋ ಹಿಮ. ರವಿ ಸಂಕ್ರಾಂತ ಸೌಭಾಗ್ಯ ತುಷಾರಾರುಣಮಂಡಲ ನಿಶ್ವಸಾಂಧ ಇವಾದರ್ಶ ಚಂದ್ರಮಾನ ಪ್ರಕಾಶತೆ. ರಾತ್ರಿ ನೋಡಿದರೆ ಮಾರಾಯ, ರವಿ ಸಂಕ್ರಾಂತ ಸೌಭಾಗ್ಯ, ಸೂರ್ಯನ ಮಂಡಲ ಚಂದ್ರನ ಹಿಂದೆ ಬಿದ್ದಂತೆ ಕಾಣುತ್ತೆ. ತುಷಾರಾರುಣ ಮಂಡಲ, ಯಾವುದೋ ಒಂದು ಮುಸ್ಸಂಜೆಯ ಟೈಮಿನಲ್ಲಿ ಕೆಂಪಾಗಿ ಕಾಣಿಸ್ತಾನೆ ಸೂರ್ಯ. ಯಾಕೆಂದ್ರೆ ಪಶ್ಚಿಮದಲ್ಲಿ ಮುಳುಗುತ್ತಿರುವ ಸೂರ್ಯನ ಕೆಂಪು ಪೂರ್ವದಲ್ಲಿ ಬರ್ತಾ ಇರುವ ಚಂದ್ರನಲ್ಲಿ ಪ್ರತಿಫಲಿತ ಆಗುತ್ತೆ. ಅದರಿಂದಾಗಿ ಏನು? ತುಷಾರಾರುಣ ಮಂಡಲ ನಿಶ್ವಾಸಾಂಧ ಇವಾದರ್ಶ ಚಂದ್ರಮಾನ ಪ್ರಕಾಶತೆ. ಆದರೂ ಚಂದ್ರ ಕಂಗೊಳಿಸುವುದಿಲ್ಲ. ಯಾಕೆ? ನಿಶ್ವಾಸಾಂಧ ಇವಾದರ್ಶ, ಹೊಗೆ ಮುಸುಕಿದ ಕನ್ನಡಿಯ ಹಾಗೆ. ಆದರ್ಶ ಅಂದ್ರೆ ಕನ್ನಡಿ. ನಿಶ್ವಾಸಾಂಧ, ಹೊಗೆ ಮುಸುಕಿದ ಕನ್ನಡಿಯಂತೆ ಕಂಗೊಳಿಸುವುದಿಲ್ಲ. ಚಂದ್ರಮಾನ ಪ್ರಕಾಶತೆ. ನಾನು ಲೆಬನಾನ್ ಒಬ್ಬ ಕವಿಯ ಕಾವ್ಯವನ್ನು ಓದ್ತಾ ಇದ್ದೆ. ಭೀಕರ ಏನು ಅಂದ್ರೆ,
ಚಂದ್ರ ಲೆಬನಾನಿನ ಕವಿಯೊಬ್ಬನನ್ನು ನೋಡ್ತಾ ಇದ್ದೆ. ಅವನು ಭೀಕರವಾದ ವರ್ಣನೆ. ಆತುರಾತುರದಲ್ಲಿ ದುಂಡಾದ ರೊಟ್ಟಿಯನ್ನ ಬಿಸಿಯಾಗಿದ್ರೂ ಲೆಕ್ಕಿಸದೆ ತಿಂದು ಮಗುವೊಂದು ಉಗುಳಿದ ಹಾಗೆ ಇರ್ತಿತ್ತು, ಪೂರ್ತಿ ತಿನ್ಲಿಕ್ಕಾಗದೆ ಚಂದ್ರ ಆಕಾಶದಲ್ಲಿ ಅಂತ. ಏನ್ ಭೀಕರ ವರ್ಣನೆ ಅಲ್ವಾ? ಪಾಪ ಅವನ ಅಷ್ಟೇ, ಏನ್ ಮಾಡ್ಲಿಕ್ಕಾತ? ಅವನು ಎಲ್ಲಿಂದ ಬರ್ತಾನೋ ಅದು. ಈ ದಲಿತ ಕವಿಗಳೆಲ್ಲ ಬರೆಯಲ್ವೇ, ಉದ್ದವಾದ ಟಾರು ರೋಡು ಹೇಗಿತ್ತು, ಸತ್ತ ಹೆಬ್ಬಾವಿನಂತಿತ್ತು ಅಂತ. ನಾವ್ ಏನ್ ಮಾಡೋಣ? ಅವರು ದುಃಖವೇ ಕಾವ್ಯದ ರಸ ಅಂತ ಅಂದ್ಕೋತಾರಲ್ಲ. ಏನ್ ಹೇಳುದು? ಕಾವ್ಯ ಇರೋದು ಯಾಕ್ರಿ? ಸಂತೋಷ ಪಡ್ಲಿಕ್ಕಲ್ವೇ? ಕಾವ್ಯ ಇರೋದು ಸಂತೋಷ ಪಡ್ಲಿಕ್ಕೆ, ಕಲೆ ಇರೋದು ಸಂತೋಷ ಪಡ್ಲಿಕ್ಕೆ. ಒಂದು ಹಾಡು, ಒಂದು ನೃತ್ಯ, ಒಂದು ನಾಟ್ಯ, ಒಂದು ರೂಪಕ ಎಲ್ಲ ಇರೋದು ಯಾಕೆ? ಸಂತೋಷ ಪಡ್ಲಿಕ್ಕೆ. ಅದು ನಾವು ದುಡ್ಡು ಕೊಟ್ಟು ದುಃಖ ತಗೋತೀವಿ ಅಂದ್ರೆ ಏನು ಹೇಳೋದು? ಕಾವ್ಯ ಇರೋದು ಅದಕ್ಕಾಗಿ. ಅದೇ ಪರಮ ನೋವನ್ನು ಹೇಳಬೇಕು, ನೋವನ್ನು ಅಭಿವ್ಯಕ್ತಿಸೋದೇ ಕಾವ್ಯದ ಉದ್ದೇಶ ಅಂತಾರೆ. ನಾನು ಹೇಳಿದೆ, ಹಾಗಾದ್ರೆ ಸಂತೋಷ ನಿಮ್ಗೆ ಎಲ್ಲಿಂದ ಸಿಗತ್ತೆ ಬೌದ್ಧಿಕವಾಗಿ ಅಂತ ಕೇಳಿದೆ. ನಾನು ಬಹಳ ಜನ ದಲಿತ ಕವಿಗಳನ್ನು ತಾಗಿದ್ದೇನೆ, ದಲಿತ ಸಾಹಿತಿಗಳನ್ನು. ಸಂತೋಷ ಎಲ್ಲಿಂದ ಪಡಿತೀರ್ರಿ ನೀವು ಅಂತ ಕೇಳಿದೆ ನಾನು. ಸಮಾನತೆ ಬರೋವರೆಗೂ ಸಂತೋಷ ಇರಲ್ಲ ಅಂದ್ರು. ಸಮಾನತೆ ಬಂದ ಮೇಲೆ ಕೇಳಿದ್ರೆ ಆಯ್ತು, ಸಮಾನತೆ ಬರುತ್ತೆ ಅಂತ ಇಟ್ಕೋಣ. ಮಾತ್ಸರ್ಯದಿಂದ ಸುಖ ಬರದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದೆ. ಅವಾಗ ವೈಷಮ್ಯ ಬರಬೇಕು ಅಂತ ಹೋರಾಟನ? ಸಮಾನತೆ ಇದ್ದಾಗ ಮಾತ್ಸರ್ಯ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ನಮ್ಮ ಜೊತೆಗೆ ಇರುವವ ಜ್ಞಾನಿ, ನಮ್ಮ ಜೊತೆಗೆ ಇರುವವ ಶ್ರೇಷ್ಠ ಅಂತ ಕೆಲವೊಮ್ಮೆ ಒಪ್ಕೊಳ್ಳಿಕ್ಕಾಗಲ್ಲ. ಇನ್ಯಾರೋ ಒಬ್ರು, ಅವರು ದೊಡ್ಡವರು, 200 ವರ್ಷದ ಹಿಂದೆ 300 ವರ್ಷದ ಹಿಂದೆ ಅವ್ರು ಹೇಳಿದ ಗೆರೆಯನ್ನು ದಾಟಬಾರದು. ಯಾಕೆ ಅಂದ್ರೆ ನೀನು ನನ್ನ ಲೆವೆಲ್ಲೇ ಅಂತ ಪಕ್ಕದವ್ರಿಗೆ ಹೇಳಲಿಕ್ಕೆ. ನಾವು 300 ವರ್ಷದ ಆಚೆ ಇರುವ, 400 ವರ್ಷದ ಆಚೆ ಇರುವವರನ್ನ ಜ್ಞಾನಿ, ಪರತತ್ವ ಸಾಕ್ಷಾತ್ಕಾರ ಆಗಿದೆ ಅಂತ ಯಾಕೆ ಅಂದ್ಕೊಳ್ಳೋದು ಅಂತಂದ್ರೆ, he can't compete with me or I can't compete with him. ಯಾಕೆಂದ್ರೆ ನಾವು ಇಬ್ರು ಕಾಂಟೆಂಪರರೀಸ್ ಅಲ್ಲ. ಆದ್ರೆ ಇವನು ಎದುರುಗಡೆ ಪಕ್ಕದಲ್ಲಿರುವವನು ಏನಾದ್ರು ಸತ್ಯ ಹೇಳಿದ ಅಂದ್ರೆ ಇಲ್ಲ, ಅದು ಪೂರ್ವಾಚಾರ್ಯರಿಗೆ ವಿರುದ್ಧ, ಅದು ಸತ್ಯ ಆಗಿದ್ರು ಅಥವಾ ಅದು ಲಾಜಿಕಲ್ ಆಗಿದ್ರು ಕೂಡ, ಯುಕ್ತಿಯುಕ್ತ ಆಗಿದ್ರು ಕೂಡ, ಯಾಕೆ ನಾನು ಇವನ ಜೊತೆ ಕಾಂಪೀಟ್ ಮಾಡು, ನನ್ನ ಸಮಕಾಲೀನ ನನ್ನ ಪಕ್ಕದಲ್ಲಿ ಇರುವ ಒಬ್ಬ ಶ್ರೇಷ್ಠ ಇದ್ದಾನೆ ಅಂತ ನಾನೆಂಗೆ ಒಪ್ಕೊಳ್ಳಿ ಅನ್ನೋ ಮಾತ್ಸರ್ಯ ಎಲ್ಲರಲ್ಲಿ ಕಾಣುತ್ತೆ. ಅಂದಮೇಲೆ ನೋವು ಯಾವಾಗ ಪರಿಹಾರ ಆಗತ್ತೆ ನಿಮಗೆ? ಸಮಾನತೆ ಬಂದ ಮೇಲೆ. ಸಮಾನತೆ ಬಂದ ಮೇಲೆ ಮಾತ್ಸರ್ಯದಿಂದಲೋ ಅಥವಾ ಇನ್ಯಾವುದೋ ದೃಷ್ಟಿಯಿಂದಲೋ ನಿಮಗೆ ಸುಖ ಆಗದೆ ಹೋದ್ರೆ ಏನ್ ಮಾಡ್ತೀರಾ? ವೈಷಮ್ಯಕ್ಕಾಗಿ ಕ್ರಾಂತಿ ಯಾಕೆ? ಇರೋರನ್ನ ಇಳಿಸ್ಬೇಕು. ಇವರು ಈ ಕಮ್ಯುನಿಸ್ಟರ್ ತರಹ ಅಧಿಕಾರ ಸಿಗೋವರೆಗೂ ಅಧಿಕಾರಕ್ಕಾಗಿ ಕ್ರಾಂತಿ. ಅಧಿಕಾರಕ್ಕೆ ಹೋದ ಮೇಲೆ ನಮ್ಮ ಅಧಿಕಾರದ ವಿರುದ್ಧ ಬಂಡಾಯ ಹೇಳುವವರನ್ನ ತುಳಿಯುವ ಕ್ರಾಂತಿ. ಅದರಿಂದ ನಾವು ರಷ್ಯಾದಲ್ಲೆಲ್ಲ ನೋಡ್ತೇವಲ್ಲ, ರಷ್ಯಾ ಮತ್ತೆ ಚೀನಾದಲ್ಲಿ ಎರಡೂ ಕಡೆ ಎಷ್ಟು ಕಮ್ಯುನಿಸ್ಟರಿಂದ ಆದಷ್ಟು ಅಪಚಾರ ಮಾನವ ಸಂಕುಲಕ್ಕೆ ಬೇರೆ ಎಲ್ಲೂ ಆಗಲೇ ಇದೆ. ನೀವು ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಅವನು ಯಾರೋ ಒಬ್ಬ ಹೇಳಿದ್ನಂತೆ, ಇದು ಕಮ್ಯುನಿಸ್ಟರ್ ಬಗ್ಗೆ ಒಂದು ಜೋಕು. ಯಾರೋ ಒಬ್ಬ ಹೇಳ್ದ ಏನಂತ, ನಮ್ಮ ದೇಶದಲ್ಲಿ, ಅಮೆರಿಕೆಯವನು, ನಮ್ಮ ದೇಶದಲ್ಲಿ ಸಂಸತ್ ಭವನದ ಮುಂದೆ, ವೈಟ್ ಹೌಸಿನ ಮುಂದೆ ನಿಂತು ಅಮೆರಿಕಾದ ಅಧ್ಯಕ್ಷರನ್ನ ಬಾಯಿಗೆ ಬಂದಂತೆ ಬೈಬಹುದು, ನನ್ನ ದೇಶ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ. ಅದಕ್ಕೆ ಅವನು, ಚೀನಾದವನು, ರಷ್ಯಾದವರು, ನಮ್ಮ ದೇಶವೂ ಅಷ್ಟೇ ಆ ಸ್ವಾತಂತ್ರ್ಯ ಕೊಟ್ಟಿದೆ, ನಮ್ಮ ದೇಶದ ಸಂಸತ್ ಭವನದ ಮುಂದೆ ನಿಂತು ಅಮೆರಿಕಾದ ಅಧ್ಯಕ್ಷರನ್ನು ಏನ್ ಬೈದ್ರು ಯಾರು ಕೇಳಲ್ಲ. ಹಾಗೆ
ಅದರಿಂದ ನೋವೇ ಕಾವ್ಯದ ಜೀವಾಳ ಅಂತನ್ನುವವರನ್ನು ನೋಡಿದರೆ ಆಶ್ಚರ್ಯ ಆಗತ್ತೆ. ಪಾಪ ಇನ್ಯಾವುದರಿಂದ ಸಂತೋಷ ಪಡ್ತಾರೆ ಅಂತ. ಇರಲಿ, ಅಲ್ಲಿಂದ ಕಾವ್ಯದ ಆದಿಕಾವ್ಯಕ್ಕೆ ಬರೋಣ. ಕಾವ್ಯದ ಈಗಿನ ಸಮಸ್ಯೆಗಳಿಂದ ಆದಿಕಾವ್ಯಕ್ಕೆ ಬರೋಣ. ಅದರಿಂದಾಗಿ ನಿಶ್ವಾಸಾಂಧ ಇವಾದರ್ಶ ಚಂದ್ರಮಾನ ಪ್ರಕಾಶತೆ. ಬಿಸಿಯುಸಿರಿನಿಂದ ಅಥವಾ ಹೊಗೆಯಿಂದ ಮಲಿನವಾದ ಕನ್ನಡಿಯ ಹಾಗೆ ಚಂದ್ರ ಕಂಗೊಳಿಸ್ತಾ ಇರಲಿಲ್ಲ. ಜ್ಯೋತ್ಸ್ನಾ ತುಷಾರ ಮಲಿನ ಪೌರ್ಣಮಾಸ್ಯಾಂ ನ ರಾಜತೆ ಸೀತೇವ ಚಾತ ಪಶ್ಯಾಮ ಲಕ್ಷ್ಯತೆ ನ ಚ ಶೋಭತೆ. ಜ್ಯೋತ್ಸ್ನಾ ತುಷಾರ ಮಲಿನ, ಬೆಳದಿಂಗಳನ್ನು ಆಸ್ವಾದನೆ ಮಾಡೋಣ ಅಂದರೆ ಬರೇ ಹಿಮ. ಪೌರ್ಣಮಾಸ್ಯಾಂ ನ ರಾಜತೆ, ಬೆಳದಿಂಗಳು ಕಾಣೋದೇ ಇಲ್ಲ ಹುಣ್ಣಿಮೆ ದಿವಸ. ಸೀತೇವ ಚಾತ ಪಶ್ಯಾಮ ಲಕ್ಷ್ಯತೆ ನ ಚ ಶೋಭತೆ, ಬೆಳದಿಂಗಳಿದೆ ಅಂತ ಗೊತ್ತಾಗುತ್ತೆ, ಬೆಳದಿಂಗಳಿನ ಚಲುವು ಕಾಣೋದಿಲ್ಲ. ಹೇಗೆ? ಸೀತೇವ ಚಾತ ಪಶ್ಯಾಮ, ಸಹಜವಾಗಿ ಬೆಳ್ಳಗಿರುವ ಸೀತೆ ಬಿಸಿಲಲ್ಲಿ ನಡೆದು ಬಸವಳಿದು ಸ್ವಲ್ಪ ಕರಿಯಾದ ಹಾಗೆ ಸೀತೆ ಕಾಣ್ತಾಳೆ, ಚೆನ್ನಾಗಿ ಕಾಣಲ್ಲ. ಸೀತೇವ ಚಾತ ಪಶ್ಯಾಮ ದೃಶ್ಯತೆ ನ ಚ ಶೋಭತೆ. ಪ್ರಕೃತ್ಯಾ ಶೀತಲ ಸ್ಪರ್ಶೋ ಹಿಮವಿದ್ಧಶ್ಚ ಸಾಂಪ್ರತಂ ಪ್ರವಾತಿ ಪಶ್ಚಿಮೋ ವಾಯು ಕಾಲೇ ದ್ವಿಗುಣ ಶೀತಲ. ಮೊದಲೇ ಚಳಿ, ರಾತ್ರಿಯ ಥಂಡಿ, ಬೆಳಗಿನ ಇಬ್ಬನಿ, ಅವುಗಳಿಂದ ಕೂಡಿಕೊಂಡು ಆ ಗಾಳಿಗೆ ವೇಗ ಜಾಸ್ತಿ ಆಗೋಗುತ್ತೆ. ಸೊನ್ನೆ ಬರ್ತಾನೆ. ಬಾಷ್ಪಚ್ಛನ್ನಾನ್ಯರಣ್ಯಾನಿ ಯವಗೋಧೂಮವಂತಿ ಚ ಶೋಭಂತೆ ಭ್ಯುದಿತೆ ಸೂರ್ಯೇ ನ ದದ್ಧಿ ಕ್ರೌಂಚ ಸಾರಸೈ. ಬಾಷ್ಪಚ್ಛನ್ನಾನಿ ಅರಣ್ಯಾನಿ, ನದಿಯ ಹತ್ತಿರ, ಕೊಳದ ಹತ್ತಿರ ನೀವು ಹೋದರೆ ಬಾಷ್ಪ ಗೊತ್ತಾಗತ್ತೆ. ಇಬ್ಬನಿ ಸ್ವಲ್ಪ ಸೂರ್ಯ ಆಗಾಗ ಬರ್ತಿದ್ದಾಗ ಒಂದು ಹೊಗೆ ತರಹ ಹೋಗ್ತಾ ಇರುತ್ತೆ, ಅದನ್ನ ಬಾಷ್ಪ ಅಂತ ಕರೀತಾರೆ. ಆ ಇಬ್ಬನಿಯ ಮುಸುಕು ಇಡೀ ಅರಣ್ಯಕ್ಕೆ ಇರುತ್ತೆ. ಶೋಭಂತೆ ಭ್ಯುದಿತೆ ಸೂರ್ಯೇ, ಸೂರ್ಯ ಉದಯಿಸಿದಾಗ ಸ್ವಲ್ಪ ಹೊತ್ತಾದ ಮೇಲೆ ತಮ್ಮಲ್ಲಿರುವ ಇಬ್ಬನಿಗಳನ್ನು ಕೊಡವಿಕೊಂಡು ಮರಗಿಡಗಳು ಸ್ವಲ್ಪ ಸ್ಪಷ್ಟವಾಗಿ ಕಾಣುತ್ತೆ. ಖರ್ಜೂರ ಪುಷ್ಪಾಕೃತಿಭಿ ಶಿರೋಭಿ ಪೂರ್ಣತಂಡುಲೈ ಶೋಭಂತೆ ಕಿಂಚಿದಾಲಂಬಾ ಶ್ಯಾಮಯ ಕನಕ ಪ್ರಭಾ. ಕೆಲವೊಂದು ಕಟಾವು ಮಾಡದ ಕಾಡಿನ ಅಂಚಿನಲ್ಲಿ ಹಳ್ಳಿಗೆ ಒಂದು ಸ್ವಲ್ಪ ದೂರವಾಗಿ ಇರುವಂತಹ ಹೊಲಗಳು, ಅದು ಪೂರ್ತಿ ಬೆಳೆದಿರ್ತವೆ, ಇನ್ನು ಕಟಾವು ಮಾಡಿರಲ್ಲ. ಅವಾಗ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಬಂಗಾರದ ತೆನೆಯೋ ಇದೆಯೋ ಎಂಬಂತೆ ಕಂಗೊಳಿಸ್ತಾ ಇರುತ್ತೆ. ಮಯೂಖೈರುಪಸರ್ಪದ್ಭಿ ಹಿಮನೀಹಾರ ಸಂವೃತೈ ದೂರಮಪ್ಯುದಿತ ಸೂರ್ಯ ಶಶಾಂಕ ಇವ ಲಕ್ಷ್ಯತೆ. ಆರಂಭದಲ್ಲಿ 8 ಗಂಟೆ ಆದರೂ ಸೂರ್ಯನ ಬಿಸಿ ತೋರ್ತಾ ಇರಲ್ಲ. ಮತ್ತೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ? ಇದು ಸೂರ್ಯನೋ ಚಂದ್ರನೋ ಅಂತ ಹೇಳಿ ಡೌಟ್ ಬರುವ ಹಾಗೆ ತೋರ್ತಾ ಇರುತ್ತೆ. ಅಗ್ರಾಹ್ಯ ವೀರ್ಯ ಪೂರ್ವಾಹ್ನೇ ಮಧ್ಯಾಹ್ನೇ ಸ್ಪರ್ಶತ ಸುಖ ಸಂಸಕ್ತ ಕಿಂಚಿದ ಪಾಂಡುರಾತಪಶ್ಚೋಭತೆ ಕ್ಷಿತೌ. ಅಗ್ರಾಹ್ಯ ವೀರ್ಯ ಪೂರ್ವಾಹ್ನೇ, ಬೆಳಗ್ಗೆ ಸೂರ್ಯನ ಪರಾಕ್ರಮವೇ ಗೊತ್ತಾಗೋದಿಲ್ಲ. ಮಧ್ಯಾಹ್ನೇ ಸ್ಪರ್ಶತ ಸುಖ, ನಡುಹಗಲ ಸೂರ್ಯನ ಸ್ಪರ್ಶ ಅನ್ನೋದೇ ಸುಖ, ಯಾಕೆಂದರೆ ಚಳಿಯಿಂದ ನೆವೆದಿರುತ್ತೇವೆ. ಸಂಸಕ್ತ ಕಿಂಚಿದ ಪಾಂಡು,
ಆತಪಶೋಭತೆ ಕ್ಷಿತವು. ಆಮೇಲೆ ರಾತ್ರಿ ಸಂಜೆ ಆಗುವಾಗ ಒಂದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಬಂಗಾರದ ಕಿರಣಗಳು ಬೀಳ್ತಿವೆಯೋ ಎಂಬಂತೆ ಭಾಸ ಆಗುತ್ತೆ ಸೂರ್ಯನದ್ದು. ನಮ್ಮಲ್ಲಿ ಒಂದು ವೇರಿಯೇಷನ್ ಇದೆ, ಹೀಗಾಗಿ ನಮಗೆ ಗುಡ್ ಮಾರ್ನಿಂಗ್ ಹೇಳೋ ಅಗತ್ಯವೇ ಇಲ್ಲ. ಪಾಪ ಅವುಗಳಿಗೆ, ವಿದೇಶದವರಿಗೆ ನಾಳೆ ಸೂರ್ಯ ಮತ್ತೆ ಉದಯಿಸ್ತಾನೋ ಇಲ್ವೋ ಡೌಟು. ಸ್ವಲ್ಪ ಬಿಸಿಲು ಬಂದರೆ ತಮ್ಮ ಮೈಯನ್ನು ಬಿಸಿಲಿಗೆ ತೋರ್ಕೊಳ್ತಾರೆ. ಯಾಕೆ ಅಂದರೆ ಪಾಪ ಅಲ್ಲಿ ಬಿಸಿಲು ಬೀಳಲ್ಲ. ನಮ್ಮಲ್ಲಿ ಯಾಕೆ ಹಂಗೆ ತೋರ್ಕೊಳ್ಳೋ ಅಗತ್ಯ ಇಲ್ಲ. ಅವ್ರ ಕೋಟು ಟೈ ಎಲ್ಲ ಹಾಕ್ಕೊಳ್ತಾರೆ, ನಾವ್ಯಾಕೆ ಈ ಬಿಸಿಲು ಪ್ರದೇಶದಲ್ಲಿ ಹಾಕ್ಕೊಳ್ಬೇಕು? ಅದರಿಂದ ಇದು ಚಳಿಗಾಲದ ನೋಟ. ಅಗ್ರಾಹ್ಯ ವೀರ್ಯ ಪೂರ್ವಾಹ್ನೆ. ಬೆಳಗ್ಗೆ ಅವನ ಪರಾಕ್ರಮ ಗೊತ್ತಾಗೋದಿಲ್ಲ, ನಡು ಹಗಲಲ್ಲಿ ಸ್ಪರ್ಶತ ಸುಖ, ಅವನ ಆ ಕಿರಣದ ಸ್ಪರ್ಶವೇ ಒಂದು ಸುಖ. ಅವಶ್ಯಾಯ ನಿಪಾತೇನ ಕಿಂಚಿತ್ ಪ್ರಸ್ಕ್ಲಿನ್ನ ಶಾದ್ವಲ ವನಾನಾಂ ಶೋಭತೆ ಭೂಮಿ ನಿರ್ವಿಷ್ಟ ತರುಣಾತಪ. ಆಗ ತಾನೇ ಬಿಸಿಲು ಬಿದ್ದಿರುತ್ತೆ, ಸ್ವಲ್ಪ ಸ್ವಲ್ಪ ಇಬ್ಬನಿಗಳು ಇರುತ್ತೆ. ಆಗ ಮುತ್ತು ಇಡೀ ಹುಲ್ಲುಗಾವಲಿನ ತುಂಬ ಇದೆಯೋ ಅಂತ ಅನ್ನಿಸುತ್ತೆ. ಸ್ಪೃಶನ್ ಸುವಿಪುಲಂ ಶೀತಂ ಉದಕಂ ದ್ವಿರದ ಸುಖಂ ಅತ್ಯಂತ ತೃಷಿತೋ ವನ್ಯ ಪ್ರತಿಸಂಹರತೆ ಕರಂ. ಇದನ್ನು ನೋಡಿ ಹೇಗಿದೆ, ನೋಡು ಅಲ್ಲಿ ಒಂದು ಆನೆ ಬರ್ತಾ ಇದೆ. ಆ ಆನೆಗೆ ಬಾಯಾರಿಕೆ ಆಗಿದೆ, ನೀರಿನ ಹತ್ತಿರ ಬರ್ತಾ ಇದೆ. ನೀರು ಎಷ್ಟು ಥಂಡಿ ಇದೆ ಅಂದರೆ ಈ ಥಂಡಿಗೆ ಬೆದರಿ ತನ್ನ ಸೊಂಡಿಲನ್ನು ವೃತ್ತಾಕಾರವಾಗಿ ಸುತ್ತಕೊಂಡು ವಾಪಸ್ ಹೊರಟೋಗ್ತಾ ಇದೆ. ಅತ್ಯಂತ ತೃಷಿತೋ ವನ್ಯ ಪ್ರತಿಸಂಹರತೆ ಕರಂ. ಏತೇ ಹಿ ತಮುಪಾತೀನಾ ವಿಹಗಾ ಜಲಚಾರಿಣ ನಾವಗಾಹಂತಿ ಸಲಿಲಮಪ್ರಗಲ್ಭಾ ಇವಾಹವಂ. ಅಲ್ಲಿ ಜಲಚರ ಪ್ರಾಣಿಗಳು ಅಲ್ಲಿ ಕೆಳಗಡೆ ಬಿಟ್ಟು ಮೇಲ್ಗಡೆ ಬರ್ತಾ ಇಲ್ಲ. ಮೇಲ್ಗಡೆ ಇರುವವುಗಳು, ಮರದ ಮೇಲೆ ಇರುವ ಹಕ್ಕಿಗಳೆಲ್ಲ ನೀರು ಕುಡಿಲಿಕ್ಕೆ ಕೆಳಗಡೆ ಇಳಿತಾ ಇಲ್ಲ. ಹೇಗೆ? ಅಪ್ರಗಲ್ಭ ಇವಾಹವಂ. ಪುಕ್ಕಲರು ರಣಭೂಮಿಯಲ್ಲಿ ಇಳಿಲಿಕ್ಕೆ ಹಿಂಜರಿತಾರಲ್ಲ ಹಾಗೆ. ಅವನು ಕ್ಷತ್ರಿಯ, ಅದೇ ಅವನು ಕ್ಷತ್ರಿಯ. ಅವರವರ ಇದು ಬರುತ್ತೆ, ಅವರವರ ವೃತ್ತಿಯದ್ದು ಬರುತ್ತೆ. ಅವಶ್ಯಾಯ ತಮೋನದ್ಧ ನೀಹಾರ ತಮಸಾವೃತಾ ಪ್ರಸುಪ್ತಾ ಇವ ಲಕ್ಷ್ಯಂತೆ ವಿಪುಷ್ಪಾವನರಾಜಯ. ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಇದ್ದ ಮಿದುವಾದ ಕೊಂಬೆಗಳೆಲ್ಲ ಬಾಗಿ ಹೂವಿರದೆ ಮರವು ಮಲಗಿದೆಯೋ ಎಂಬಂತೆ ಕಾಣುತ್ತಾ ಇದೆ. ಬಾಷ್ಪ ಸಂಚನ್ನ ಸಲಿಲ ಋತ